ಪರಸ್ಪರ ಸಹಕಾರವಿದ್ದಾಗ ಮಾತ್ರ ನರೇಗಾ ಯೋಜನೆಯಲ್ಲಿ ಹೆಚ್ಚು ಅಭಿವೃದ್ಧಿ ಕೆಲಸಗಳನ್ನು ಮಾಡಲು ಸಾಧ್ಯವಾಗುತ್ತೆ ಎಂದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಸಹಾಯಕ ಅಭಿಯಂತರ ಹಿತೇಂದ್ರ ಅವರು ಪಿರಿಯಾಪಟ್ಟಣ ತಾಲೂಕಿನ ಕೊಪ್ಪ ಗ್ರಾಮ ಪಂಚಾಯಿತಿ ವತಿಯಿಂದ ಅಂಗನವಾಡಿ ಕೇಂದ್ರದ ಮುಂಭಾಗ ಆಯೋಜಿಸಿದ್ದ 2023 ಹಾಗೂ 24ನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮತ್ತು 15ನೇ ಹಣಕಾಸು ಯೋಜನೆಯ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಹೇಳಿದರು. ಇನ್ನು ಇದೇ ಸಂದರ್ಭದಲ್ಲಿ ತಾಲೂಕು ಸಾಮಾಜಿಕ ಪರಿಶೋಧನಾ ಗ್ರಾಮಸಭೆ ಸಂಯೋಜಕ ಸಿಆರ್ ಯೋಗೇಶ್ ಮಾತನಾಡಿ, ನರೇಗಾ ಯೋಜನೆ ಅಡಿ 65 ಕಾಮಗಾರಿಗಳು ಅನುಷ್ಠಾನಗೊಂಡಿದ್ದು 24,81,111 ರೂಪಾಯಿ ಖರ್ಚಾಗಿದೆ. 15ನೇ ಹಣಕಾಸು ಯೋಜನೆ ಅಡಿ 8 ಕಾಮಗಾರಿಗಳು ಅನುಷ್ಠಾನಗೊಂಡಿದ್ದು 8,66,283 ರೂಪಾಯಿ ಅಭಿವೃದ್ಧಿ ಕೆಲಸಗಳಿಗೆ ಬಳಕೆ ಮಾಡಲಾಗಿದೆ ಎಂದು ಸಭೆಯಲ್ಲಿ ತಿಳಿಸಿದರು. ಇನ್ನು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸತೀಶ್ ಕೆವಿ ಮಾತನಾಡಿ, ಸುಮಾರು 17 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಘನ ತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಾಣ ಮಾಡಲಾಗಿದೆ. ಶೀಘ್ರದಲ್ಲೇ ಪಶು ಸಂಗೋಪನೆ ಮತ್ತು ರೇಷ್ಮೆ ಸಚಿವ ಕೆ ವೆಂಕಟೇಶ್ ಅವರು ಆಗಮನದ ದಿನಾಂಕ ನಿಗದಿಪಡಿಸಿ ಉದ್ಘಾಟಿಸಲಾಗುವುದು ಎಂದರಲ್ಲದೆ, ನರೇಗಾ ಯೋಜನೆ ಅಡಿ ಸಹಾಯಧನ ಪಡೆದು ರೈತರು ರೇಷ್ಮೆ ಹಾಗೂ ತೋಟಗಾರಿಕೆ ಬೆಳೆಗಳಾದ ಬಾಳೆ, ತೆಂಗು, ನುಗ್ಗೆ, ಪಪ್ಪಾಯಿ ಬೆಳೆದು ಆರ್ಥಿಕ ಅಭಿವೃದ್ಧಿ ಹೊಂದುವಂತೆ ತಿಳಿಸಿದರು. ಅಧ್ಯಕ್ಷಗಳಾಗಲಿ ಯಾವಾಗಲೂ ನಾನು ಪಂಚಾಯತ್ ವಿಸಿಟಿಗೆ ಬಂದಾಗ ಪ್ರತಿ ಬಾರಿ ಎಲ್ಲರೂ ಇಲ್ಲೇ ಸಿಗ್ತಾ ಇರ್ತಾರೆ. ಆಮೇಲೆ ಹೊರಗಡೆ ಹೋದಾಗ ಜನಗಳ ಜೊತೆಯಲ್ಲೂ ಸಹ ನಾವು ಸ್ಪಂದನೆ ಮಾಡ್ತಾ ಇರಬೇಕಿದ್ದಾಗ ಅವ್ರನ್ನ ಕರ್ಕೊಂಡು ಹೋಗ್ಬೋದು ಅಂತಂದರೆ ತುಂಬಾ ರೆಸ್ಪಾನ್ಸ್ ಇದೆ, ತುಂಬ ಚೆನ್ನಾಗಿ. ನನಗೆ ಅದಕ್ಕೆ ತುಂಬಾ ಖುಷಿ ಪಡ್ತಕ್ಕಂಥ ಪಂಚಾಯತಿ ಅಂದರೆ ನಾನು ಕೊಪ್ಪ. ಎಲ್ಲರದ್ದು ಸಹಕಾರ ತುಂಬ ಚೆನ್ನಾಗಿದೆ. ಈ ಕೋಆಪ್ರೇಷನ್ ಇತ್ತು ಅಂತಂದಾಗ ಒಂದು ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳು ತುಂಬ ಚೆನ್ನಾಗಿ ಆಗ್ತದೆ. ನೀವು ಯಾವುದೇ ಕಾರ್ಯಕ್ರಮ ಮಾಡಲಿ, NREG ಮಾಡಲಿ, ಪ್ರತಿಯೊಂದು ಮಾಡಲಿ, ನಾವು ಪಬ್ಲಿಕ್ಸ್ಗಳು ಸಹ, ನಾನು ಪಬ್ಲಿಕ್ ಅಂದ್ಕೊಳ್ಳಿ, ಇವಾಗ ನಾವುಗಳು ತಿಳ್ಕೊಬೇಕು ಎಲ್ಲದೂ. ನಮ್ಮ ಪಂಚಾಯತಿಯಿಂದ ಏನೇನು ಅನುದಾನ ಸಿಗುತ್ತೆ, ನಮಗೆ ನಾವೇನೇನು ಮಾಡ್ಕೋಬೋದು, ಹೆಚ್ಚಿನ ಅನುದಾನ ತಗೋಬೋದಾ, NREG ಕಾರ್ಯಕ್ರಮದಲ್ಲಿ ಎಷ್ಟು ಬೇಕಿರೋ ಮಾಡ್ಬೋದು. ಅಲ್ವಾ ದಿಶಾನ? ನೀವು ಈಗ ಅದು 1 ಕೋಟಿವರೆಗೂ ಮಾಡ್ತೀನಿ ಅಂತಂದರೆ ನಿಮ್ಮ ಕೇಪಬಲ್ಲು, ನೀವು ವರ್ಕ್ ಮಾಡ್ಬೋದು, ಕ್ರಿಯೇಟ್ ಮಾಡಿ ವರ್ಕ್ಗಳನ್ನ. ಸರ್ ನಮ್ಮ ಮನೆ ಹತ್ರ ಈ ಥರದಾಗಬೇಕು, ಬನ್ನಿ ಮಾಡೋಣ, ಎಲ್ಲ ಸಹಕಾರ ಕೊಡಬೇಕು. ಬರೀ ಕ್ವಶನ್ ಮಾಡೋದು ಬೇರೆ ಥರ ಮಾಡೋದಲ್ಲ, ಸಹಕಾರಗಳು ಇರಬೇಕು. ಸಹಕಾರ ಇದ್ದಾಗ ಮಾತ್ರ ಒಂದು ಅಭಿವೃದ್ಧಿ ಕಾರ್ಯ ಆಗಲಿಕ್ಕೆ ಸಾಧ್ಯ. ಬರೀ ಸಮಸ್ಯೆಯನ್ನು ಮಾಡ್ತಾ ಕೂತ್ಕೊಂಡಾಗ ಅಭಿವೃದ್ಧಿ ಎಲ್ಲೂ ಆಗಲ್ಲ. ಯಾರಿಗೆ ಆಗಲಿ ಸ್ವಲ್ಪ ಕೆಲಸ ಮಾಡ್ತಿದ್ದೇನೆ ಅಂದಾಗ ನೀವು ಎಂಕರೇಜ್ ಮಾಡಿ, ದಯವಿಟ್ಟು ನಮ್ಮ ಮೆಂಬರ್ಗಳಾಗಲಿ ಯಾರೇ ಆಗಲಿ ನೀವು ನಿಂತ್ಕೊಳ್ಳಿ, ಜೊತೆಯಲ್ಲಿ ಸಹಕಾರ ಕೊಡಿ. ಕೊಪ್ಪದಲ್ಲಿ ತುಂಬ ಚೆನ್ನಾಗಿ ಕೆಲಸಗಳಾಗ್ತಾ ಇದೆ ಅನ್ನೋದನ್ನು ಅಪ್ರಿಷಿಯೇಟ್ ಮಾಡ್ತೀನಿ. ಬಟ್ ನನಗೆ ಒಂದೇ ಒಂದು ಸಮಸ್ಯೆ, ದೊಡ್ಡ ಹೊಸೂರಲ್ಲಿ ನಮಗೆ ಘನತ್ಯಾಜ್ಯ ವಿಲೇವಾರಿ ಘಟಕ ನಮ್ಮಲ್ಲಿ ಒಟ್ಟಾರೆ ಅದು ಕಾಮಗಾರಿ ಮೊತ್ತ 17 ಲಕ್ಷ ರೂಪಾಯಿಲಿ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಸದ್ಯದಲ್ಲೇ ಸಚಿವರಿಂದ ಡೇಟ್ ತಗೊಂಡು ಉದ್ಘಾಟನೆ ಮಾಡಬೇಕು. ನಮ್ಮಲ್ಲಿ ಅದನ್ನು ಹೊರತುಪಡಿಸಿದ್ರೆ ಇನ್ನು ಮೆಟ್ಲಿಂಗ್ ರಸ್ತೆ ಚಿಕ್ಕಸೂರಲ್ಲಿ ಮಾಡಿದ್ದಾರೆ. ಅದು ಬಿಟ್ಟರೆ ಇನ್ನು ಸಿಮೆಂಟ್ ರಸ್ತೆ ನಮ್ಮ ಮಾಜಿ ಅಧ್ಯಕ್ಷರ ಮನೆ ಬೀದಿಲಿ ಲಾಸ್ಟ್ ಮಾಡಿರೋಂಥ ರಸ್ತೆ ಸಂಪೂರ್ಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲೇ ಮಾಡಿರೋಂಥದ್ದು. ಅದನ್ನು ಬಿಟ್ಟರೆ ಇನ್ನು ನೀರ್ಗಾಲುವೆಗಳು ಅಲ್ಲಿ ಇದು ಮರೂರಲ್ಲಿ ನಮ್ಮ ಈಗ ಹಾಲಿ ಅಧ್ಯಕ್ಷರು ಮತ್ತು ಅವರ ಆಜುಬಾಜುಲಿರುವಂಥ ಕುಟುಂಬಗಳಲ್ಲಿ ಆಗಿರುವಂಥ ಕೆಲಸಗಳು. ಅದು ಬಿಟ್ಟರೆ ನಮ್ಮ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮನೆಗಳನ್ನು ಪಡೆದಂಥವ್ರಿಗೆ ಒಂದು ಮನೆಗೆ ಘಟಕದ ವೆಚ್ಚ, ಒಂದು ಮನೆಗೆ 90 ದಿನಗಳ ಕೂಲಿಯನ್ನು ಕೊಡೋದಕ್ಕೆ ಅವಕಾಶ ಇದೆ. ಆ ಪ್ರಕಾರ 31-32 ಸಾವಿರ ರೂಪಾಯಿ ಒಂದು ಮನೆ ಕಂಪ್ಲೀಟ್ ಆಗೋದ್ರೊಳಗಡೆ ನಾವು ನಮಗೆ ಏನು ಹೌಸಿಂಗ್ ಸ್ಕೀಮಲ್ಲಿ 1,25,000 ಕೊಡ್ತಾರೆ, SC/ST ಅವರಿಗೆ 1,65,000 ಕೊಡ್ತಾರೆ. ಅದರೊಳಗಡೆ 32,000 ನಾವು ಉದ್ಯೋಗ ಖಾತ್ರಿ ಕೊಡ್ತೀವಿ. ಆ ಕೆಲಸಗಳಲ್ಲಿ ಮಾಡುವಂಥ ಕೂಲಿ ವೆಚ್ಚವನ್ನು ನಾವು ಪಾವತಿ ಮಾಡೋದನ್ನು ವರದಿ ಮಂಡನೆ ಮಾಡಿದ್ದೀವಿ. ಇದಿಷ್ಟು ರೋಡ್ ಸೈಡ್ ತೋರಿಸಿದ್ವಲ್ಲ ಸರ್, ಗೌರ್ಮೆಂಟ್ ಜಾಗ ಇದೆಲ್ಲ ತೋರಿಸಿಲ್ಲ ಮೊದಲು. ಅದೇ ಮೊನ್ನೆ ಬಂದಿದ್ದು, ಮೊನ್ನೆ ಆಲ್ರೆಡಿ ವರ್ಷನೇ ಎಕ್ಸಿಕ್ಯೂಟ್ ಮಾಡೋಕ್ಕೆ ಆ ಜಾಗ ಸರ್ ಫಸ್ಟ್ ಟ್ಯಾಂಕ್ ಕಟ್ಟಿಗೆ ಇಟ್ಟಿಲ್ಲ. ಅದು ಕೇಸಲ್ಲಿದೆ ಸರ್ಕಾರಿ ಜಾಗ ಕೇಸ್ ಹಾಕಕ್ಕೆ ಯಾರು ಸರ್? ಸರ್ಕಾರಿ ಜಾಗ ಅದು, ಅದ್ರಲ್ಲಿ ಕೇಸ್ ಹಾಕಕ್ಕೆ ಯಾರು ಕೊಡ್ತಾರೆ? ನಮ್ದೆಲ್ಲ ಸದ್ಯಕ್ಕೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೇಸ್. ಅಲ್ಲ ಯಾರ್ದೇ ಇರಲಿ ಸರ್, ಸರ್ಕಾರಿ ಜಾಗಕ್ಕೆ ಕೇಸ್ ಹೆಂಗೆ ಬರ್ತದೆ?